ಹಲೋ ಹಾಯ್ ಎವ್ರಿವನ್. ಕ್ವಶನ್ ನಂಬರ್ 3ಗೆ ಹೋಗ್ತಾ ಇದ್ದೀನಿ. ಸೊ ಕಂಟಿನ್ಯೂ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕ್ಲಾಸ್. ಸೊ ಓಕೆನಾ. ಈಗ ಲಾಸ್ಟ್ ವಿಡಿಯೋದಲ್ಲಿ 2 ಕ್ವಶನ್ ಹೇಳಿದ್ದೆ. ಫೈಂಡ್ nth ಟರ್ಮ್ ಅಂದರೆ ಎ ಎನ್ ಫೈಂಡ್ ಮಾಡೋದು ಅಥವಾ ಟಿ ಎನ್ ಫೈಂಡ್ ಮಾಡೋದ್ರ ಬಗ್ಗೆ ಹೇಳಿದ್ದೆ. ಈಗ 3ನೇ ಪ್ರಶ್ನೆನ ನೋಡೋಣ. ನೋಡಿ ಏನಿದೆ 3ನೇ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. ಫೈಂಡ್ ದಿ 26th ಟರ್ಮ್ ಆಫ್ ಆ್ಯನ್ ಎ ಪಿ 5, 8, 11. ಕ್ಲಿಯರ್? ಫೈಂಡ್ ದಿ 26th ಟರ್ಮು. ಓಕೆ, ಕನ್ನಡದಲ್ಲಿ ನೋಡ್ಕೊಳ್ಳಿ. ಸಮಾಂತರ ಶ್ರೇಣಿಯಲ್ಲಿ 26ನೇ ಪದ ಕಂಡುಹಿಡಿಬೇಕು. 5, 8, 11 ಶ್ರೇಣಿ ಇದ್ದಾಗ. ಓಕೆನಾ. ಸೊ ಈಗ ಎ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಏನಂತ. ಫಸ್ಟ್ ಟರ್ಮ್ ಏನಿದೆ ಅದನ್ನು ಎ ಅಂತ ತಿಳ್ಕೊಳ್ಳಿ. ಎ ಎಷ್ಟಿದೆ ಈಗ? 5 ಇದೆ. ಓಕೆನಾ. ಡಿ ಮಾಡಬೇಕಾದ್ರೆ ಅಂದರೆ ಡಿ ವೆನ್ ವಿ ಫೈಂಡ್ ಡಿ ಸೆಕೆಂಡ್ ಟರ್ಮು A2 ಮೈನಸ್ A1 ನೋಡ್ಕೊಳ್ಳಿ. ಅರ್ಥ ಆಯ್ತಾ? A2 ಮೈನಸ್ A1. A2 ಎಷ್ಟಿದೆ ನೋಡ್ಕೊಂಬನ್ನಿ. 8 ಇದೆ ಮೈನಸ್ 5 ಇದೆ. ಸೊ 5 3 8. 8ರಾಗ 5 ಕಳೀರಿ 3 ಬಂತು ನೋಡಿ. ಸೊ ಸಬ್ಸ್ಟ್ರಾಕ್ಷನ್ ಮಾಡಿ ಡಿ ವ್ಯಾಲ್ಯೂ 3 ಬಂದಿದೆ. ಸೊ ಅವ್ನು ಕ್ವಶನಲ್ಲಿ ಏನು ಕೇಳಿದಾನೆ? ಎನ್ ವ್ಯಾಲ್ಯೂ 26th ಟರ್ಮನ್ನು ಕೇಳಿರೋದು. ಎನ್ ವ್ಯಾಲ್ಯೂ 26. ಸೊ ಕ್ವಶನ್ ಏನು ಬರೀಬೇಕು ನಾವೀಗ? nth ಟರ್ಮ್ ಅಂದರೆ ಎ ಎನ್ ಕ್ವಶನ್ ಮಾರ್ಕು ಅಥವಾ ಟಿ ಎನ್ ಕ್ವಶನ್ ಮಾರ್ಕು. ಸ್ಟೇಟ್ಸ್ ಅವ್ರಿಗೆ ಏನಂತ ಮಾಡ್ಕೊಳ್ಳಿ, ICSE ಅವರು ಟಿ ಎನ್ ಅಂತ ಬರ್ಕೊಳ್ಳಿ. ಇದೇ ಫಾರ್ಮುಲಾ, ಏನೂ ವ್ಯತ್ಯಾಸ ಇಲ್ಲ, ಅಷ್ಟೇ ವ್ಯತ್ಯಾಸ. ಓಕೆನಾ? ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೋತೀನಿ. ಹೌದಾ? ನಿಮ್ಮ ಅಕ್ಕಪಕ್ಕ ಇರೋರು ICSE ಸಿಲೆಬಸ್ವರೆಗೂ ಕೂಡ ಈ ವಿಡಿಯೋನ ದಯಮಾಡಿ ಶೇರ್ ಮಾಡಿ. ಅವರು ಕೂಡ ಈಸಿಯಾಗಿ ಕಲ್ತ್ಕೊಳ್ಳಿ. ಅವ್ರಿಗೂ ಕೂಡ ಅರ್ಥ ಮಾಡ್ಕೊಂಡು ಗಣಿತನ ಸುಲಭ ಮಾಡಿಕೊಳ್ಳಿ. ಓಕೆ, ಫಾರ್ಮುಲಾ ಯೂಸ್ ಮಾಡೋಣ. ಎ ಎನ್ ಇಸ್ ಈಕ್ವಲ್ ಟು ಸೊ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾ ಹಾಕ್ಕೊಂಡಿದ್ದೀನಿ ನಾನು. ಕ್ಲಿಯರ್ ಆಯಿತಾ? ಸೊ ಫಾರ್ಮುಲಾ ಬರ್ಕೊಂಡ್ಮೇಲೆ ನಮಗೆ ಈಗ ಏನು ಕಾಣ್ತಿದೆ? ಎ ವ್ಯಾಲ್ಯೂ ನೋಡಿ 5 ಇದೆ ಪ್ಲಸ್ ಎನ್ ವ್ಯಾಲ್ಯೂ 26 ಅಂತ ಹೇಳಿದೆ. 26 ಮೈನಸ್ 1 ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀನಿ. ಡಿ ವ್ಯಾಲ್ಯೂ ಈಗ ಫೈಂಡ್ ಮಾಡಿದ್ದೀವಿ 3 ಅಂತ. ಈಕ್ವಲ್ಸನ್ನು ಹಾಗೆ ಕ್ಯಾರಿ ಮಾಡಬೇಕು. ಇಲ್ಲೂ ಅಷ್ಟೇ ಹಾಗೆ ಕ್ಯಾರಿ ಮಾಡಬೇಕು. 5 ಬರ್ಕೊಡ್ತೀನಿ ಹಾಗೇನೆ. ಪ್ಲಸ್ 26ರಲ್ಲಿ 1 ಕಳೀರಿ 25 ಆಗುತ್ತೆ. ಬ್ರಾಕೆಟ್ ಅದೇ ರೀತಿ ಇರಲಿ. ಇಂಟು 3 ಮಾಡ್ಕೊಳ್ಳಿ. ಸೊ ಈಗ 5 ಪ್ಲಸ್ 25 3 75. ಅರ್ಥ ಆಗಲಿಲ್ಲ? 25 3 25 3 75. 75ಗೆ 5 ಕೊಡಿ 80. ಸೊ ಉತ್ತರ ಎಷ್ಟು ಬಂತು ನಮಗೆ? 80. ಅಲ್ಲಿಗೆ ಯಾವುದಾಯಿತು? ಎ ಎನ್ ಇಸ್ ಈಕ್ವಲ್ ಟು 80 ಆನ್ಸರು. ಡೌಟ್ಸ್ ಇದೆಯಾ? ಅರ್ಥ ಮಾಡ್ಕೊಂಡ್ರಾ? ಗೊತ್ತಾಗ್ತಿದೆಯಾ? ಹೌದಾ? ಇಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಕೆಲವೊಂದೊಂದು ಲೆಕ್ಕನ ಹೇಳ್ತಾ ಇದ್ದೀನಿ. ಇವಾಗ 4 ಲೆಕ್ಕ ಹೇಳ್ತೀನಿ ನಾನೆಲ್ಲ. ಇಲ್ಲಿ ಎ ಎನ್ ಕಂಡುಹಿಡಿಯೋದು ಕ್ವಶನ್ ಬರೋ ಸ್ಟೈಲ್ ಹೇಳ್ತಾ ಇದ್ದೀನಿ. ಹೌದಾ? ಎಕ್ಸಾಮ್ ಹತ್ರ ಬರ್ತಾ ಇದೆ. ದಯಮಾಡಿ ಸ್ವಲ್ಪ ವಾಚ್ ಮಾಡ್ಕೊಳ್ಳಿ, ಸ್ವಲ್ಪ ನೋಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಈಸಿಯಾಗಿ 2 ಅಂಕನ ಪಡ್ಕೋಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬರುತ್ತೆ ನೋಡ್ಕೊಳ್ಳಿ. ಈಗ ಎ ವ್ಯಾಲ್ಯೂ 2 ಇದೆ. ಹೌದಾ? ನೆಕ್ಸ್ಟು ಡಿ ವ್ಯಾಲ್ಯೂಗೆ ಏನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಫೈಂಡ್ ದಿ 10th ಟರ್ಮ್ ಆಫ್ ಆ್ಯನ್ ಎ ಪಿ 2, 7, 12. 2, 7, 12 ಸಮಾಂತರ ಶ್ರೇಣಿಯಲ್ಲಿ 10ನೇ ಪದ ಕಂಡುಹಿಡಿಯಿರಿ ಅಂತ ಇದೆ. ಕ್ಲಿಯರಾ? ಸೊ ಎ ವ್ಯಾಲ್ಯೂ 2 ಇದೆ. ಡಿ ವ್ಯಾಲ್ಯೂಗೆ 7 ಮೈನಸ್ 2 5 ಬರುತ್ತೆ. ಡಿ ಬೆಲೆ 5, ಎನ್ ಬೆಲೆ 10. ಸೊ ಎ ಎನ್ ಅಥವಾ ಟಿ ಎನ್ನು ಪ್ರಶ್ನೆ. ಸೊ ಈಗ ಯೂಸ್ ಮಾಡ್ತೀನಿ ನಾನು. ಯಾವುದು ಕ್ವಶನ್ ಅರ್ಥ ಆಯ್ತಾ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ವ್ಯಾಲ್ಯೂ 2 ಪ್ಲಸ್ ಎನ್ ವ್ಯಾಲ್ಯೂ 10 ಮೈನಸ್ 1, ಡಿ ವ್ಯಾಲ್ಯೂ 5. ಸೊ 10 ಮೈನಸ್ 1 ಅಂತ ಹೇಳಿದೆ ನಾನು ನಿಮಗೆ. 10 ಮೈನಸ್ 1 ಅಲ್ಲೇ ಮಾಡ್ಬೇಕು ನೀವೀಗ. ಕಳೀರಿ 9 ಆಗುತ್ತೆ. 9 ಇಂಟು 5 ಪ್ಲಸ್ 2 ಈಕ್ವಲ್ಸನ್ನ ಕಂಪಲ್ಸರಿ ಕ್ಯಾರಿ ಮಾಡ್ಕೊಳ್ಳಿ.
ಸ್ಟೆಪ್ಸ್ಗೆ ಮಾರ್ಕ್ಸ್ ಇರುತ್ತೆ. ಈಸ್ ಈಕ್ವಲ್ ಟು 2 ಪ್ಲಸ್ 5 9 45, 5 9 45, 45ಕ್ಕೆ 2 ಕೂಡಿ 47 ಆಗುತ್ತೆ ನೋಡಿ. ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆ? ಓಕೆ. ಸೊ ಈಗಲಿ ಒಂದು ಅಭ್ಯಾಸಕ್ಕೆ ಲೆಕ್ಕ ಕೊಡ್ತೀನಿ, ನೀವೇ ಟ್ರೈ ಮಾಡ್ತೀರಾ? ಫೈಂಡ್ ದಿ 20th term of an AP whose term 3 5 7. ಟ್ರೈ ಮಾಡ್ತೀರಾ ನೀವೇ? ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಇನ್ನೊಂದು ಪ್ರಶ್ನೆ ಕೊಡ್ತಾ ಇದ್ದೀನಿ, ನಿಮ್ಮ ಅಭ್ಯಾಸಕ್ಕಿಂತ ಇನ್ನೊಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. ಓಕೆನಾ? ಅರ್ಥ ಆಗ್ತಿದೆಯಾ? ಅನದರ್ ಒಂದು ಕ್ವಶನ್ನು. ಫೈಂಡ್ 17th term of an AP whose term 2 7 12 ಡ್ಯಾಶ್. ಓಕೆನಾ? ಈ 2 ಪ್ರಶ್ನೆನ ದಯಮಾಡಿ ಅಭ್ಯಾಸ ಮಾಡ್ಕೊಳ್ಳಿ, ಸರಿನಾ? ಅಭ್ಯಾಸ ಮಾಡಿ ಉತ್ತರನ ಮೆಸೇಜ್ ಮಾಡಿ, ಹೌದಾ? ನೆಕ್ಸ್ಟ್ ಅದರ್ ಕ್ಲಾಸಲ್ಲಿ ಹೋಮ್ವರ್ಕ್ ಕೊಟ್ಟಿರೋ ಕ್ವಶನ್ಗಳನ್ನೆಲ್ಲ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ. ಆನ್ಸರ್ ಶೀಟನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಎಲ್ಲ ವೀಕ್ಷಕರಿಗೆ ನನ್ನ ನಮನಗಳು, ಹೌದಾ? ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪುವಂತೆ ದಯಮಾಡಿ ಸಹಕರಿಸ್ಕೊಡಿ. ಓಕೆ, ಥ್ಯಾಂಕ್ ಯು.